ಎಲ್ಲರಿಗೂ ನಮಸ್ಕಾರ. ನಮ್ಮ ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಜಾಗ ಅನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಫೂಟ್ ಖರಾಬ್ ಜಾಗನ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಳುಂ ಮಾಡಿರೋಂಥದ್ದು, ಆ ಜಾಗನ ಕಬ್ಜಾ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿನ ಕರೀತಾ ಇದ್ದೀನಿ. ಇಷ್ಟು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಏನು ಕಾರಣ ಅಂದರೆ, ಸರ್ಕಾರದ ಹೆಸರಲ್ಲಿರುವಂಥ ಜಮೀನು ಶಾಸಕರ ಹೆಸರಲ್ಲಿ ಅಥವಾ ಅವ್ರ ಕುಟುಂಬಸ್ಥರ ಹೆಸರಲ್ಲಿ ಏನಾದರೂ ಇರೋವಂಥದ್ದು ನಿಮ್ಮ ಹತ್ರ ದಾಖಲೆ ಐತೆ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದೇ ಒಂದು ದಾಖಲೆ ಅಂದರೆ ಸುಮಾರು ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದು 18 ಎಕರೆ ಅಷ್ಟು ಜಮೀನು ಸರ್ಕಾರದಿಂದ ಇವ್ರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಐತೆ. ಆದರೆ ಈಗ ನಾವು 3 ಎಕರೆ 20 ಗುಂಟೆ ಅಷ್ಟು ಜಾಗ ಶಾಸಕರ ಮನೆ ಸದಸ್ಯರಿಗೆ ಆಗಿರೋ ಅಂಥದ್ದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸರ್ವೆ ನಂಬರ್ 82 ಈ ಜಾಗ ಇವಾಗ ನಾನೇನು ಪಾಣಿ ತೋರಿಸ್ತಾ ಇದ್ದೀನಿ, ಇದು ನೋಡ್ರಿ 2001 ಪಾಣಿ ಇದು. ಈ ಜಾಗ 6 ಎಕರೆ 28 ಗುಂಟೆ ಟೋಟಲು. ಇದರಲ್ಲಿ 3 ಎಕರೆ 8 ಗುಂಟೆ ಜಾಗ ಇರ್ತೈತೆ ನರಸಿಂಹರೆಡ್ಡಿ ನಾದಿರೆಡ್ಡಿ ಅಂತ, ಇಲ್ಲೈತೆ ನೋಡಿ 3 ಎಕರೆ 8 ಗುಂಟೆ ಜಾಗ. ಅದಾದ್ಮೇಲೆ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಇಲ್ಲೈತೆ ನೋಡಿ ಸಮಯ, ಫೂಟ್ ಖರಾಬು ಸರ್ಕಾರಿ ಫೂಟ್ ಖರಾಬು 3 ಎಕರೆ 20 ಗುಂಟೆ ಜಾಗ. ಈ ಜಾಗನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಐತೆ ಅಂದ್ರೆ, ಇದು ಬಾಗೇಪಲ್ಲಿ ಟೌನಿಂದ ಕೇವಲ ಅಂದ್ರೆ ನಗರಸಭೆ ವ್ಯಾಪ್ತಿಯಿಂದ, ಬಾಗೇಪಲ್ಲಿ ನಗರಸಭೆ ವ್ಯಾಪ್ತಿಯಿಂದ ನೋಡಿ ಇದೈತೆ ಕೇವಲ 2 ಕಿಲೋಮೀಟರ್ 2.7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಲ್ಯಾಂಡ್ ಇರೋದು. ಈ ಜಾಗ ಏನೋ ಇವಾಗ ನಾನು ತೋರಿಸ್ತಾ ಇರೋದು ಬಾಗೇಪಲ್ಲಿ ನಗರಸಭಾ ವ್ಯಾಪ್ತಿಯಿಂದ 2.7 ಕಿಲೋಮೀಟರ್ ಅಷ್ಟೇ ಅಂತ ನಮ್ಮ 3 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋಂಥದ್ದು. ಎಲ್ರಿಗೂ ಗೊತ್ತಿರೋಂಥದ್ದು ಸರ್ಕಾರಿ ಜಮೀನು ಅವ್ರು ಪ್ರೈವೇಟ್ ಲ್ಯಾಂಡಾಗಿ ಮಾಡ್ಕೊಬೇಕು ಅಂದರೆ ಬಡವ್ರದ್ದು ಮಾಡೋಂಗಿಲ್ಲ, ಯಾರ್ದು ಮಾಡೋಂಗಿಲ್ಲ. ಅದು 7 ಕಿಲೋಮೀಟ್ರು ವ್ಯಾಪ್ತಿ ಒಳಗೆ ಇರೋವಂಥದ್ದು ಯಾವುದೇ ಜಮೀನುಗಳು ಮಾಡೋಂಗಿಲ್ಲ. ಆದರೆ ಇವಾಗ ನಾನೇನು ನೋಡ್ತೀನಿ ತೋರಿಸ್ತೀನಿ ನಿಮಗಿದು 3 ಎಕರೆ 8 ಗುಂಟೆ ಜೊತೆಗೆ 6 ಎಕರೆ 25 ಗುಂಟೆಯಲ್ಲಿ 28 ಗುಂಟೆಯಲ್ಲಿ 3 ಎಕರೆ 20 ಗುಂಟೆ ಸರ್ಕಾರಿ ಫೂಟ್ ಖರಾಬ್ ಜಾಗ ಇದೆ ನೋಡ್ರಪ್ಪ, RTC. ಇದಾದ್ಮೇಲೆ ಈ ಜಾಗ ನಿಮ್ಮ ಕೈಯಲ್ಲಿ ಈಗ ನಾನು ಕೊಡ್ತೀನಿ, ಏನು EC ಕೊಡ್ತೀನಿ. ECಯಲ್ಲಿ ಈ ಜಾಗ ಮತ್ತೆ ಯಾರು ಹೋಗ್ತೈತೆ, ಶ್ರೀನಿವಾಸುಲು ನೋಡಿ ಇಲ್ಲೈತೆ, ಶ್ರೀನಿವಾಸುಲು ಅನ್ನೋರೇ ಹೋಗ್ತೈತೆ. ಶ್ರೀನಿವಾಸುಲು ಅನ್ನೋರ ಕಡೆಯಿಂದ ಮತ್ತೆ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿ ಮಮತಾ ಆರ್ ಕೋಮ್ ಆನಂದ್ ಅನ್ನೋರ ಹೆಸರು ಇದು ಹೋಗ್ತೈತೆ. ಅದಾದ್ಮೇಲೆ 2025ರಲ್ಲಿ ಮಮತಾ ಅವ್ರ ಕಡೆಯಿಂದ ಅಮೃತ ಎಸ್ ಡಾಕ್ಟರ್ ಆಫ್ ಸುಬ್ಬಾರೆಡ್ಡಿ, ಅಮೃತ ಎಸ್ ಡಾಕ್ಟರ್ ಆಫ್ ಸುಬ್ಬಾರೆಡ್ಡಿ ಅನ್ನೋರ ಹೆಸರಿಗೆ ಈ ಜಾಗ 3 ಎಕರೆ 8 ಗುಂಟೆ ಜಾಗ ಹೋಗ್ತೈತಿ. ಅಂದ್ರೆ ಏನೋ ನಾನು ಪಾಣಿಯಲ್ಲಿ ತೋರಿಸಂತ ಜಾಗ. ಇನ್ನು ಉಳಿದಿದ್ದು 3 ಎಕರೆ 20 ಗುಂಟೆ ಜಾಗ ಐತಲ್ಲ ನೋಡಿ, ಇದು ಅಮೃತ ಅವರ ಹೆಸರಲ್ಲಿರುವಂತಹ RTC 3 ಎಕರೆ 8 ಗುಂಟೆ RTC. ಇನ್ನು ಉಳಿದಿರೋ ಅಂಥದ್ದು ಎಷ್ಟೋ 3 ಎಕರೆ 20 ಗುಂಟೆ ಜಾಗ ಇರ್ತೈತಲ್ಲ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಮಮತಾ ಅವರಿದ್ದಾಗಲೇ ತಹಸೀಲ್ದಾರ್ ಅವರು ಒಂದು ಆದೇಶ ಮಾಡ್ತಾರೆ. ಅದಾದ್ಮೇಲೆ ಈ ಜಾಗ ಭೂ ಪರಿವರ್ತನೆ ಅಂದರೆ DC ಕನ್ವರ್ಷನ್ ಆಗ್ತೈತಿ. DC ಕನ್ವರ್ಷನ್ ಆದಮೇಲೆ ಇವ್ರು ತಗೊಳ್ತಾರೆ, ಯಾರು ನಮ್ಮ ಸಿಸ್ಟರ್ ಅಮೃತ ಅವರು ತಗೊಳ್ತಾರೆ ಈ ಜಾಗನ. ಅಮೃತ ಅವರು ತಗೊಂಡ್ಮೇಲೆ ಉಳಿದಿರೋ ಅಂತ 3 ಎಕರೆ 20 ಗುಂಟೆ ಜಾಗನ ಏನು ಮಾಡ್ತಾರೆ ಅಂದರೆ ತಹಸೀಲ್ದಾರ್ ಆದೇಶ ತೋರಿಸ್ತಾರೆ 2025 7ನೇ ತಿಂಗಳಲ್ಲಿ. ಆದೇಶ ಯಾವುದೇ ಆನ್ಲೈನಲ್ಲಿ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ. ತಹಸೀಲ್ದಾರ್ ಆದೇಶ ಅಂತ ತೋರಿಸ್ಬಿಟ್ಟು ಪ್ರೆಸೆಂಟ್ RTC ಏನಂತ ಕೊಡಿಸ್ತಾರೆ, 6 ಎಕರೆ 28 ಗುಂಟೆಯಲ್ಲಿ 6 ಎಕರೆ 28 ಗುಂಟೆಯಲ್ಲಿ ಇದನ್ನ DC ಕನ್ವರ್ಷನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೃತ ಅನ್ನೋ ಹೆಸರು ತೋರಿಸ್ತಾರೆ. ಅಂದ್ರೆ ಸರ್ಕಾರಿ ಫೂಟ್ ಖರಾಬ್ ಜಮೀನನ್ನ ಇದು ಫೂಟ್ ಖರಾಬ್ನ ರಿಮೂವ್ ಮಾಡುವಂತ ಒಂದು ಶಕ್ತಿ, ಆ ಒಂದು ಪವರ್ಸ್ ತಹಸೀಲ್ದಾರ್ಗೆ ಇರಲ್ಲ. ಆದರೆ ಇಲ್ಲಿ ಆದೇಶ ಕೊಡ್ತೀನಿ ನಾನು ನಿಮಗೆ,
ತಹಸೀಲ್ದಾರ್ ಆದೇಶದ ಪ್ರಕಾರ 5 ಎಕರೆ 38 ಗುಂಟೆ ಕಂದಾಯ ಅಂತ ಬಿಡಿ, ಅಂದರೆ 2 ಗುಂಟೆ ಕಡಿಮೆ 6 ಎಕರೆ ಕಂದಾಯ ಭೂಮಿಯಾಗಿ ಕೂರಿಸ್ತಾರೆ ಈ ಜಾಗ. ಇದು ಆದೇಶ ಆಗುವಂಥದ್ದು 23/7/2025 ಏನೋ ಈ ಒಂದು ಆದೇಶ ಆಗುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರರ ಆದೇಶ ಅಂತ ಹೇಳ್ಬಿಟ್ಟು ಇದ್ರ ಮುಟೇಶನ್ ಹೆಂಗೆ ಪಾಣಿ ಚೇಂಜ್ ಆಗ್ತಿದೆ. ಇವಾಗ ಅಲ್ಲಿ 6 ಎಕರೆ ಜಾಗದಲ್ಲಿನೂ ಇವರೇ ಪೊಸಿಷನ್ ಅಲ್ಲಿ ಇದ್ದಾರೆ, ಡಾಕ್ಯುಮೆಂಟ್ ಇವರ ಹೆಸರಲ್ಲಿ ಕುತ್ಕೊಂಡಿದ್ದೆ, ಅಷ್ಟನ್ನು ಕನ್ವರ್ಷನ್ ಕೂಡ ಆಗೈತೆ. 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೈತೆ. ಇನ್ನು ಉಳಿದಿದ್ದ ಖರಾಬ್ 3 ಎಕರೆ 20 ಗುಂಟೆ ಏನಾಗೈತೆ, ತಹಸೀಲ್ದಾರ್ ಅವರ ಆದೇಶದ ಪ್ರಕಾರ ಅಮೃತ ಅನ್ನೋರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಈ ಕೋರ್ಟ್ ಆದೇಶದ ಕಾಪಿ ನಾವು ಹುಡುಕ್ತಾ ಇದೀವಿ ಎಲ್ಲ ಸೈಬರ್ ಸೆಂಟರ್ಲಿ ಹುಡುಕಿಸಿದ್ದೀನಿ. ಕೋರ್ಟ್ ಆರ್ಡರ್ ಕಾಪಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ದಾಖಲೆಗಳಲ್ಲಿ ಅಪ್ಲೋಡ್ ಮಾಡಿಲ್ಲ. 2025ರಲ್ಲಿ ತಹಸೀಲ್ದಾರ್ ಅವರು ಆದೇಶ ಮಾಡ್ತಾರೆ, ಈ ಜಾಗನ ಕೋರ್ಟ್ ಖರಾಬ್ ರಿಮೂವ್ ಮಾಡಿ ಅಮೃತ ಅವರ ಹೆಸರು ಖಾತೆ ಮಾಡಿಸ್ತಾರೆ. ಆದರೆ ಆ ಆದೇಶನ ಇದರಲ್ಲಿ ಎಂಟ್ರಿ ಮಾಡಿಸಿಲ್ಲ. ಅಂದ್ರೆ ನಾನು 2001ರಲ್ಲಿ ಕೋರ್ಟ್ ಖರಾಬ್ ಜಾಗ 3 ಎಕರೆ 20 ಗುಂಟೆ, ಕೋರ್ಟ್ ಖರಾಬೇ ಇದ್ದೀರಾ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾಡಿ ಕನ್ವರ್ಷನ್ ಮಾಡ್ತಾರೆ. ಅಂದರೆ DC ಕನ್ವರ್ಷನ್ ಮಾಡಿರೋಂಥದ್ದು ಸಂಬಂಧಪಟ್ಟಂಗೆ ಎಲ್ಲಾದರೂ ಸೇರಿ ಕಾಂಪೌಂಡ್ ಹಾಕ್ತಾರೆ. ಅಂದರೆ ಈ ಒಂದು ಅಕ್ರಮಗಳನ್ನ ನಾನು ಪ್ರಶ್ನೆ ಮಾಡಿದೆ. ತಹಸೀಲ್ದಾರ್ ಅವ್ರು ಮಾಡಂಗೇ ಇಲ್ಲ ನೋಡಿ. 2 ಕಿಲೋಮೀಟ್ರು 2.7 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇದ್ದಿದ್ದು. ಇವಾಗ ತುಂಬ ಬುದ್ಧಿವಂತರಿದ್ದಾರಣ್ಣ ನಮ್ಮ ಬಾಗೇಪಲ್ಲಿ ಜನತೆ. ಕ್ವಶನ್ ಮಾಡೋದಲ್ಲ, ಆನ್ಲೈನಲ್ಲಿ ಇಮಿಡಿಯೇಟಾಗಿ ಈಗಲೇ ಚೆಕ್ ಮಾಡಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಈಗಲೇ ಚೆಕ್ ಮಾಡಿ. ಏನು ಸರ್ವೆ ನಂಬರ್ 82 ಕನ್ವರ್ಷನ್ ಆಗುತ್ತೆ ಲ್ಯಾಂಡು. ಇಲ್ಲಿ 3 ಎಕರೆ 20 ಗುಂಟೆ ಕೋರ್ಟ್ ಖರಾಬ್ ಲ್ಯಾಂಡ್ ಏನಾಯಿತು? ಅದು ನಾನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ ಸುಬ್ಬಾರೆಡ್ಡಿಗೆ ನೀವು ಶಾಮೀಲಾಗಿದ್ದೀರಾ, ಸುಬ್ಬಾರೆಡ್ಡಿಗೆ ಈ ಥರ ಒಂದಷ್ಟು ಜಮೀನುಗಳನ್ನ ಕೊಟ್ಟೆ. ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಈಗ ಏನು ಮಾಧ್ಯಮ ಮುಂದೆ ಹೇಳಿದ್ರು, ಅರ್ಧ ಗುಂಟೆ 1 ಗುಂಟೆ ಇದ್ದರೂ ಸಾಕು ನನ್ನ ಹೆಸರಿಗೆ, ನನ್ನ ಬಿನಾಮಿ ಹೆಸರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಈಗ ಸೋಮಳಾಪುರದು ತೋರಿಸಿದ್ದಾಯಿತು, ಮತ್ತು ನಮ್ಮ ಸುಂಕಲಮ್ಮ ದೇವಸ್ಥಾನ ಹತ್ರ ಪತ್ಕೋಟೆದು ತೋರಿಸಿದ್ದಾಯಿತು, ಮತ್ತು ಹೊಸಕೋಟೆ ತೋರಿಸಿದ್ದಾಯಿತು, ಮತ್ತು ಇವತ್ತು ಕುಂಡ್ರಡಿಪಳ್ಳಿದು ತೋರಿಸಿದ್ದಾಯಿತು. ಆದರೂ ಕೂಡ ಅವರು ಇನ್ನೂ ರಾಜೀನಾಮೆ ಕೊಡೋಕ್ಕೆ ಮಾತು ಮೇಲೆ ನಿಂತಿಲ್ಲ. ಇನ್ನೊಂದು ವಿಚಾರ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗ ನಮ್ಮ ಸಂದೇಶ್ ಅವರನ್ನು ನಿರ್ಬಂಧ ಮಾಡಿರೋ ವಿಚಾರ ಏನಂದರೆ, ಈಗ ಒಂದು ದೇವಸ್ಥಾನ ಹತ್ರ ಎಲ್ಲ ಜನರೆಲ್ಲ ಕ್ಯೂ ಕೂತ್ಕೊಂತಾರೆ. ಏನೋ ಆ ದೇವಸ್ಥಾನದಲ್ಲಿ ಒಂದು ವರ ಸಿಗುತ್ತೆ ಅಂತ ಕ್ಯೂ ಕೂತ್ಕೊಂತಾರೆ. ಈಗ ಪ್ರತಿ ವಾರ ಶುಕ್ರವಾರ ಇಲ್ಲಿ ನಾವು ಕಂಡಂಗೆ ಎಲ್ಲರೂ ಲೈವಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ವಿಡಿಯೋ ಮಾಧ್ಯಮದಲ್ಲಿ ಎಲ್ಲ ನೋಡ್ತಿದ್ದಾರೆ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ, ಬೆಳಗ್ಗೆ 9-9:30 ಸ್ಟಾರ್ಟ್ ಆದರೆ ಸಂಜೆ 5:30-6 ಗಂಟೆ ತನಕ ಜನರು ಏನಕ್ಕೆ ಕೂತಾರೆ ಇಲ್ಲಿ. ದೇವಸ್ಥಾನ ಬಂದರೆ ದರ್ಶನ ಸಿಗ್ತಿಲ್ಲೋ ಗೊತ್ತಿಲ್ಲ. ಅವ್ರದ್ದು ಪಾಪ ಅವರು ಏನೋ ಒಂದು ಇಟ್ಕೊಂಡು ಹೋಗ್ತಾರೆ ಅಲ್ಲಿ, ನಮ್ದೊಂದು ಈಡೇರಬೇಕು ಅಂತ. ಅದು ಈಡೇರುತ್ತೋ ಗೊತ್ತಿಲ್ಲ, ಅದು ಈಡೇರುತ್ತಿಲ್ವೋ ಗೊತ್ತಿಲ್ಲ ನಮಗೆ. ಆದರೆ ಇಲ್ಲಿ ಸಂದೇಶ್ ಅವ್ರ ಹತ್ರ ಮಾತ್ರ 100% ಅವ್ರಿಗೆ ನ್ಯಾಯ ಸಿಗ್ತಿದೆ ಜನರಿಗೆ, ಎಲ್ಲರಿಗೂ ಕೂಡ. ಇದು ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗಬೇಕು ಜನರಿಗೆ. ಆದರೂ ಇಂಥ ಒಂದು ಒಳ್ಳೆ ಹೋರಾಟಗಾರರ ಮೇಲೆ ಈ ಥರ ನಿರ್ಬಂಧ ಮಾಡೋದು, ನಮ್ಮ DC ಸಾಹೇಬರು ಈ ಥರ ಎಲ್ಲ ಒಳ್ಳೆ ಹೋರಾಟಗಾರರ ನಿರ್ಬಂಧ ಮಾಡೋದು, ಇದೆಲ್ಲ ಒಂದು ಇದಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಥರ ಹೋರಾಟದ ಮೇಲೆ ಎಲ್ಲ ನೀವು ತೋರಿಸ್ಬೇಕಾಗಿರ್ಬೋದು. ಇದು ಈಗ ಇಷ್ಟೊಂದು ತೋರಿಸಿದ್ದೀವಿ ನಾವು, ನಮ್ಮ ಶಾಸಕರ ಮೇಲೆ ಇಷ್ಟೊಂದು ತೋರಿಸ್ತಿದ್ವಿ, ಏನು ನೀವು ಆ್ಯಕ್ಷನ್ ಇಲ್ಲ. ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರು ನೋಡಿ, ತಹಸೀಲ್ದಾರ್ ಒಂದು ತಹಸೀಲ್ದಾರ್ ಒಂದು ಇದು ಮಾಡಿದ್ದಾರೆ ಅಧಿವೇಶನ ಅಂತ. ದಯವಿಟ್ಟು ಯಾವ ಥರ ಮಾಡಿದ್ರು ಅವರು, ಎಷ್ಟು ಕಿಲೋಮೀಟ್ರ್ ಇದೆ, 2 ಕಿಲೋಮೀಟ್ರ್ 7 ಪಾಯಿಂಟ್ ಇದೆ, ಯಾವ ಥರ ಅವರು ನಿವೇಶನ ಮಾಡಿದ್ರು. ದಯವಿಟ್ಟು ಇದನ್ನೆಲ್ಲ ಖಂಡಿಸಿ. ನೀವು ಮೊದಲು DC ಸಾಹೇಬರಿಗೆ ನಮ್ಮೊಂದು ಮನವಿ ಇದು, ಇಂಥದ್ದನ್ನು ಖಂಡಿಸಿ. ಒಳ್ಳೆ ಹೋರಾಟದ ಮೇಲೆ ದಯವಿಟ್ಟು ನೀವು ಇದನ್ನು ನಿರ್ಬಂಧ ಮಾಡೋದು ಬಿಡಬೇಕು. ಏನು ನಾವು 3ನೇ ತಾರೀಕು ಹೋರಾಟ ಅನ್ಕೊಂಡಿದ್ವಿ, ನಾವು ಆ ಹೋರಾಟದಲ್ಲಿ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು.